ಮೋದಿಯವರ ಹೆಸರಿನಲ್ಲಿ ಮತ ಕೇಳೋಕೆ ಗರ್ವವನ್ನ ಪಡ್ತೀನಿ ಅಂತ ಹೇಳಿ ಈಗ ಯಾರು ಹೇಳಿದ್ದಾರೆ? ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಪಿ.ಸಿ. ಮೋಹನ್ ಅವರು. ಬೆಂಗಳೂರು ಕೇಂದ್ರ ಬಿಜೆಪಿ ಅಭ್ಯರ್ಥಿ ಪಿ.ಸಿ. ಮೋಹನ್ ಅವರ ಹೇಳಿಕೆ, ಈ ಹಿಂದೆ ಮೋದಿ ಹೆಸರಿನಲ್ಲಿ ಮತ ಕೇಳಿ ಆಯ್ಕೆಯಾಗಿದ್ದೇನೆ, ಈಗಲೂ ಕೂಡ ಮೋದಿ ಹೆಸರಿನಲ್ಲೇ ಮತ ಕೇಳ್ತೀನಿ ಅಂತ ಪಿ.ಸಿ. ಮೋಹನ್ ಅವರು ಹೇಳಿದ್ದಾರೆ. ಮೋದಿಯವರ ಹೆಸರಲ್ಲಿ ಮತ ಕೇಳೋಕೆ ಗರ್ವವನ್ನ ಪಡ್ತೇನೆ. ಬೆಂಗಳೂರು ಕೇಂದ್ರ ಬಿಜೆಪಿ ಅಭ್ಯರ್ಥಿ ಪಿ.ಸಿ. ಮೋಹನ್ ಅವರ ಹೇಳಿಕೆ ಇದು. ಈ ಹಿಂದೆ ಮೋದಿ ಹೆಸರಿನಲ್ಲಿ ಮತ ಕೇಳಿ ಆಯ್ಕೆಯಾಗಿದ್ದೀನಿ, ಈಗಲೂ ಕೂಡ ಅವರ ಹೆಸರಿನಲ್ಲಿನೇ ಮತ ಕೇಳ್ತೀನಿ ಅಂತ ಹೇಳಿದ್ದಾರೆ ಪಿ.ಸಿ. ಮೋಹನ್ ಅವರು. ಪಿ.ಸಿ. ಮೋಹನ್ ಅವರು ಇದ್ದಾರೆ. ಈಗಾಗಲೇ ಪ್ರಚಾರ ಭರಾಟೆಯಿಂದ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರಚಾರ ಕಾರ್ಯ ನಡೀತಿದೆ, ಕ್ಷೇತ್ರದಲ್ಲಿ ವೇವ್ ಯಾವ ರೀತಿ ಇದೆ ಅದನ್ನು ಕೇಳೋಣ. ಯಾವ ರೀತಿ ನಡೀತಾ ಇದೆ ಸರ್ ಪ್ರಚಾರ ಕಾರ್ಯ, ಯಾವ ರೀತಿ ಅಲೆ ಇದೆ ಅಂತ? ಪ್ರಚಾರ ಭಾಳ ಚೆನ್ನಾಗಿ ನಡೀತಾ ಇದೆ. ನಾನು ಬೆಳಿಗ್ಗೆ 6:30 ಶುರು ಮಾಡ್ತೀನಿ ಪಾರ್ಕ್ಗಳಲ್ಲಿ, ಅದಾದಮೇಲೆ ಡೋರ್ ಟು ಡೋರ್ ಮಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ಜನರು ಬಹಳ ಚೆನ್ನಾಗಿ ನಾವು ಎಲ್ಲೋದ್ರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಜನ ಈ ಸತಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಈ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ಜನ ಆಸೆ. ಯಾಕೆ ಅಂತ ಹೇಳಿದ್ರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಮತ್ತು ಮಾಡಿರುವಂಥ ಒಂದು ಸಾಧನೆಗಳು, ಹಿಂದೆ UPA ಸರ್ಕಾರದಲ್ಲಿ 10 ವರ್ಷಗಳು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 10 ವರ್ಷದ ಭ್ರಷ್ಟಾಚಾರ ಜನ ಕಂಪೇರ್ ಮಾಡ್ತಾ ಇದ್ದಾರೆ. 12 ಲಕ್ಷ ಕೋಟಿಯ ಒಂದು ಭ್ರಷ್ಟಾಚಾರವನ್ನು ಮಾಡಿದರು. ಅದು 2G ಹಗರಣ ಇರ್ಬೋದು, ಕೋಲ್ ಸ್ಕ್ಯಾಮ್ ಇರಬಹುದು, ಆದರ್ಶ ಇರಬಹುದು, ಅಥವಾ ಕಾಮನ್ವೆಲ್ತ್ ಗೇಮು, ಈ ತರಹ ಮಾಡ್ಕೊಂಡು ಬಂದಿರೋದು ಜನ ನಿಜವಾಗ್ಲೂ ಕೂಡ ಅದನ್ನು ನೆನೆಸ್ಕೊತಾ ಇದ್ದಾರೆ. ಕಾಂಗ್ರೆಸ್ ಮಾಡಿರೋಂಥ ಭ್ರಷ್ಟಾಚಾರ, ಮೋದಿಯವ್ರು ಮಾಡಿರೋ ಸಾಧನೆ ಜನ ನಮಗೆ ಖಂಡಿತವಾಗ್ಲೂ ಕೂಡ ಆಶೀರ್ವಾದ ಮಾಡ್ತಾರೆ ಅಂತಿದೆ. ಕಾಂಗ್ರೆಸ್ ಅವ್ರು ಏನು ಹೇಳ್ತಿದ್ರು ಗರೀಬಿ ಹಟಾವೋ ಅಂತ ಹೇಳ್ಬಿಟ್ಟು, ಗರೀಬಿ ಹಟಾವೋ ಅವ್ರು ಮಾಡ್ಕೊಂಡಿದ್ದು, ಅವರ ನಾಯಕರುಗಳು ಮಾಡ್ಕೊಂಡಿದ್ದೆ 12 ಲಕ್ಷ ಕೋಟಿ. ಯಾವತ್ತೂ ಅವರು ಈ ದೇಶದ ಬಡ ಜನರಿಗೆ ಅವ್ರು ಯಾವತ್ತೂ ಕೂಡ ಅವ್ರ ಜೊತೆ ನಿಂತಿಲ್ಲ. ಇವತ್ತು ಎಲ್ಲ ವರ್ಗದ ಜನ ಇವತ್ತು ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ನಾನು ಕಳೆದ 3 ಬಾರಿಗಿಂತ ಈ ಸತಿ ಹೆಚ್ಚಿನ ಒಂದು ಮತದ ಅಂತರದಲ್ಲಿ ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಕಾಂಗ್ರೆಸ್ ಯಾವ ರೀತಿ ಫೈಟ್ ಕೊಡ್ತಾ ಇದೆ, ಯಾವ ರೀತಿ ಜಿದ್ದಾಜಿದ್ದಿ ಇದೆ ಕಾಂಗ್ರೆಸ್ಗೂ ಬಿಜೆಪಿಗೂ ಅಂತ? ಜಿದ್ದಾಜಿದ್ದಿ ಅಂತ ಹೇಳಿದ್ರೆ, ಈಗ ನಾನು 3 ಬಾರಿ ಗೆದ್ದಿದ್ದೀನಿ. ಜನರಿಗೆ ನಾನು ಸಿಕ್ಕುವಂಥ ಒಬ್ಬ ಸಂಸದ.